ಉಪಾಧ್ಯಕ್ಷ ಪ್ರವೀಣ್ ಗೌಡರ ಹುಟ್ಟುಹಬ್ಬ. ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಅದ್ಧೂರಿ ಆಚರಣೆ. ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮ. ಗೌಡರ ಹುಟ್ಟುಹಬ್ಬ ಅದ್ಧೂರಿ. ನಗರಸಭೆ ಮಾಜಿ ಉಪಾಧ್ಯಕ್ಷ ಪ್ರವೀಣ್ ಗೌಡ ಅವರ 40ನೇ ಹುಟ್ಟುಹಬ್ಬವನ್ನ ಗಾಂಧಿನಗರದ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸಿದ್ರು. ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಅಭಿಮಾನಿಗಳು ನಾಯಕನನ್ನ ಹೊತ್ತು ಮೆರವಣಿಗೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಸುಧಾಕರ್ ಅವರು ಪ್ರವೀಣ್ ಗೌಡರ ಹುಟ್ಟುಹಬ್ಬವನ್ನ ಕಳೆದ ವರ್ಷ ಅದ್ದೂರಿಯಾಗಿ ಮಾಡಲಾಗಿದ್ದು, ಈ ಬಾರಿ ಸರಳವಾಗಿ ಆಚರಿಸಬೇಕೆಂಬ ಪ್ರವೀಣ್ ಗೌಡರ ಸಲಹೆ ಮೇರೆಗೆ ಬಿರಿಯಾನಿಗೆ ಕಡಿವಾಣ ಹಾಕಲಾಗಿದೆ. ಪ್ರವೀಣ್ ಗೌಡರ ರಾಜಕೀಯ ಭವಿಷ್ಯ ಉಜ್ವಲಿಸಲೆಂದು ಹಾರೈಸಿದರು. ಅಭಿಮಾನಿಗಳಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪ್ರವೀಣ್ ಗೌಡರು ಮೊದಲ ಬಾರಿಗೆ ನಗರಸಭಾ ಸದಸ್ಯನಾಗಿಸಿ ಜೊತೆಗೆ ಉಪಾಧ್ಯಕ್ಷರ ಗಾದಿಯಲ್ಲಿ ಕೂರಿಸಿ ಹರಿಸಿದ ಗಾಂಧಿನಗರದ ಜನರು ನೀಡಿದ ಭಿಕ್ಷೆಯನ್ನ ಎಂದಿಗೂ ಮರೆಯುವುದಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೇವೆಯ ಮೂಲಕ ಜನರ ಸಂಪರ್ಕದಲ್ಲಿ ಇರ್ತೇನೆ ಅಂತ ಹೇಳಿದ್ರು. ರಾಜಕೀಯ ಮತ್ತು ಅಧಿಕಾರದ ಹೊರತಾಗಿಯೂ ನಾನು ಜನರ ಮಧ್ಯದಲ್ಲಿದ್ದು ಸಮಸ್ಯೆಗಳಿಗೆ ಸ್ಪಂದನೆ ನೀಡುತ್ತೇನೆ. ಸರಳವಾಗಿ ಆಚರಣೆ ಮಾಡಿ ಎಂದರೂ ಬಿಡದೆ ಅಭಿಮಾನಿಗಳು ಬೃಹತ್ ಕೇಕ್ ವ್ಯವಸ್ಥೆ ಮಾಡುವ ಮೂಲಕ ಹುಟ್ಟುಹಬ್ಬಕ್ಕೆ ಮೆರುಗು ತಂದಿದ್ದು, ಇವರ ಪರವಾಗಿ ಎಂದೆಂದೂ ಶ್ರಮಿಸುತ್ತೇನೆ ಅಂತ ಪ್ರವೀಣ್ ಗೌಡರು ನುಡಿದ್ರು. ಮುಖಂಡ ಅಯ್ಯ, ಚಂದ್ರಶೇಖರ್, ಮಂಜುನಾಥ್, ನಾಗರಾಜ್, ಸಂತೋಷ್, ವೆಂಕಟೇಶ್, ಪ್ರವೀಣ್, ಬಾಲು, ರಘು, ಬಾಬು, ವಿಕ್ಕಿ, ರಿಕ್ಕಿ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು. ಇವತ್ತು ನಮ್ಮ ಯುವ ನಾಯಕರಾಗಿರುವ ಪ್ರವೀಣ್ ರವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಗಾಂಧಿನಗರದಲ್ಲಿ. ಪ್ರತಿ ಬಾರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ರೆ, ಈಗ ಪ್ರವೀಣ್ ರವರ ಸಲಹೆ ಮೇರೆಗೆ ತುಂಬಾ ಸರಳವಾಗಿ ಈ ಒಂದು ಹುಡುಗರು ಒತ್ತಾಯದ ಮೇರೆಗೆ ಅವರು ಒಪ್ಪಿಕೊಂಡು ಈ ಒಂದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀರಿ. ಅವರು ಇನ್ನೂ ದೊಡ್ಡದಾಗಿ ರಾಜಕೀಯವಾಗಿ ಬೆಳೆದು ಜನರ ಸೇವೆ ಮಾಡಬೇಕಂತ ಗಾಂಧಿನಗರ ಪರವಾಗಿ ಇಲ್ಲಿ ಎಲ್ಲ ಸೇರಿರುವ ನಮ್ಮ ಮಿತ್ರರು, ನಮ್ಮ ಮಂಜು ಅವರು ತಂಡ, ನಮ್ಮ ಬಾಲಾಜಿ ಅವರು, ನಮ್ಮ ನಾಗರಾಜ್ ಅವರು, ನಮ್ಮ ಚಂದ್ರಣ್ಣವರು, ನಮ್ಮ ಇದಕ್ಕೆಲ್ಲ ಮೊದಲು ರೂವಾರಿ ಯಾರಪ್ಪ ಅಂದ್ರೆ ನಮ್ಮ ಅಯ್ಯ ಅವರು. ಅವ್ರನ್ನ ಗಾಂಧಿನಗರಕ್ಕೆ ತಂದು ಅವ್ರನ್ನ ಒಂದು ಇಲ್ಲಿ ಜನಸೇವೆಗೆ ತೊಡಗಿಸ್ಕೊಳ್ಳೋ ಹಂಗೆ ಒಂದು ವ್ಯವಸ್ಥೆ ಮಾಡಿದ್ರು. ಅದೇ ರೀತಿ ಅವರು ಇನ್ನೂ ಹೆಚ್ಚು ಕಾಲ ಜನರ ಸೇವೆ ಮಾಡಬೇಕಂತ ಈ ಹುಟ್ಟುಹಬ್ಬದ ದಿನದಿಂದ ನಾನು ಹಾರೈಸ್ತಾ ಇದ್ದೀನಿ. ಇವತ್ತಿನ ನನ್ನ ಹುಟ್ಟುಹಬ್ಬದ ಆಚರಣೆಯನ್ನ ತುಂಬಾ ಸರಳವಾಗಿ ಆಚರಣೆ ಮಾಡ್ಕೊಬೇಕು ಅಂತ ಹೇಳಿದ್ರು. ಏನು ನನ್ನ ಸ್ನೇಹಿತನಾದ ಅಯ್ಯ, ಸುಧಾಕರ್ ಅವರಾಗಿರ್ಬೋದು, ಮಂಜು ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಮತ್ತೆ ಎಲ್ಲ ಇಲ್ಲಿ ಸುಮಾರು ಜನ, 100 ಜನ ಇಲ್ಲಿ ಸೇರಿದ್ದಾರೆ. ಪ್ರತಿಯೊಬ್ಬರ ಹೆಸರು ನಾನು ಹೇಳಕ್ಕಾಗಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಏನು ನನ್ನ ಹುಟ್ಟುಹಬ್ಬನ ಏನು ಸ್ವಂತ ಸ್ನೇಹಿತನ ತರ, ಅವರ ಅಣ್ಣ ತಮ್ಮಂದ್ರ ತರ ಇವತ್ತಿನ ದಿನ ಗಾಂಧಿನಗರದಲ್ಲಿ ಆಚರಣೆ ಮಾಡಿರೋದಕ್ಕೆ ಪ್ರತಿಯೊಬ್ಬರಿಗೂ ನಾನು ಋಣಿಯಾಗಿರ್ತೇನೆ. ಕೊನೆವರೆಗೂ ರಾಜಕಾರಣ ಒಂದ್ ಕಡೆ ಆದ್ರೆ ಏನು ನಮ್ಮ ವಿಶ್ವಾಸ, ಪ್ರೀತಿ, ವಿಶ್ವಾಸ, ಸ್ನೇಹ ಇದೇ ರೀತಿ ಇರಬೇಕು ಅಂತ ಹೇಳಿ, ರಾಜಕಾರಣ ಬರುತ್ತೆ ಹೋಗುತ್ತೆ, ಆದ್ರೆ ಪ್ರೀತಿ, ವಿಶ್ವಾಸ, ಸ್ನೇಹ ಇದೇ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಗಾಂಧಿನಗರದ ಜನತೆ ಏನು ಆಶೀರ್ವಾದ ಕೊಟ್ಟು ಇವತ್ತಿನ ದಿನ ನಾನು ಏನ್ ಮೊದಲನೇ ಬಾರಿಗೆ ಸದಸ್ಯನಾದೆ ಮತ್ತೆ ಏನು ಉಪಾಧ್ಯಕ್ಷನಾದೆ, ಅದೆಲ್ಲ ಗಾಂಧಿನಗರದ ಜನತೆ ಕೊಟ್ಟ ಒಂದು ಭಿಕ್ಷೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲೂ ಗಾಂಧಿನಗರದ ಜನತೆ ನನ್ನ ಜೊತೆ ನಿಲ್ತಾರೆ ಅಂತ ನಾನು ಭಾವಿಸ್ತಾ ಈ ಒಂದು ಆಚರಣೆಗೆ ಸಹಕರಿಸಿದ ಎಲ್ಲಾ ಮಿತ್ರರಿಗೆ, ಅಣ್ಣ ತಮ್ಮಂದರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.